ಮಂಡ್ಯ ಬಗ್ಗೆ ತೀರ್ಮಾನ ಮಾಡೋದಕ್ಕೆ ಸುಮಲತಾ ಅವರು ಈಗ ಮುಂದಾದಂತೆ ಕಾಣಿಸ್ತಾ ಇದೆ. ಆಪ್ತರ ಸಭೆ ಕರೆಯೋದಕ್ಕೆ ಸಂಸದೆ ತೀರ್ಮಾನಿಸಿದ್ದಾರೆ. ಮಂಡ್ಯದಿಂದ ಕಣಕ್ಕಿಳಿತಾ ಇರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಆಲ್ಮೋಸ್ಟ್ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ. ಇನ್ನು ಬಿಜೆಪಿ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದಂತಹ ಸುಮಲತಾ ಅಂಬರೀಶ್ ಆದರೆ ಮೈತ್ರಿ ಹಿನ್ನೆಲೆಯಲ್ಲಿ ಜೆಡಿಎಸ್ಗೆ ಸ್ಥಾನವನ್ನ ಬಿಟ್ಟು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಬಿಜೆಪಿ ಸ್ಪರ್ಧೆ ಹಿನ್ನೆಲೆಯಲ್ಲಿ ಸಂಸದೆಯಿಂದ ಆಪ್ತರ ಸಭೆ ಕರೆಯಲಾಗಿದೆ. ಹಾಗಾದ್ರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಸುಮಲತಾ ಅವರು ಮಂಡ್ಯದಿಂದ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು, ಟಿಕೆಟ್ ಸಿಗುತ್ತೆ ಬಿಜೆಪಿಯಿಂದ, ಆದರೆ ಅದೆಲ್ಲವೂ ಹುಸಿಯಾಗಿದೆ. ಆದರೆ ಈಗ ಸಭೆ ಕರೆಯೋದಕ್ಕೆ ಮುಂದಾಗಿದ್ದಾರಂತೆ. ಹಾಗಾದ್ರೆ ಏನೆಲ್ಲ ಚರ್ಚೆ ಆಗುತ್ತೆ? ಸಭಾ ಖಂಡಿತ ಸಂಸದೆ ಸುಮಲತಾ ಅವರು ಅಂತಿಮ ಹಂತದ ಅಭಿಪ್ರಾಯಕ್ಕೆ ಮುಂದಾಗಿರುವಂಥದ್ದು. ಬೇಕಾದರೆ ರಾಜಕೀಯ ಬಿಡ್ತೀನಿ, ಮಂಡ್ಯ ಬಿಡಲ್ಲ ಅಂತ ಒಂದಷ್ಟು ಎಚ್ಚರಿಕೆಯ ಹೇಳಿಕೆಯನ್ನು ನೀಡಿದರೂ ಕೂಡ ಈಗ ಟಿಕೆಟ್ ಮಿಸ್ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ತಮ್ಮ ಆಪ್ತರ ಜೊತೆಗೆ ನಾಳೆ ಒಂದು ಅಂತಿಮ ಹಂತದ ಸಮಾಲೋಚನೆಯನ್ನು ಮಾಡ್ತಾರೆ. ಜೊತೆಗೆ ತಮ್ಮ ರಾಜಕೀಯ ಭವಿಷ್ಯಗಳು ಹೇಗಿರಬೇಕು, ಬಿ ಜೆ ಪಿಯಲ್ಲೇ ಇದ್ದು ಸಪೋರ್ಟ್ ಮಾಡಬೇಕಾ ಅಥವಾ ಬೇರೆ ರೀತಿಯಾದಂತಹ ದಾರಿಗಳು ಇದೆಯಾ, ಈ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ನಾಳೆ ಜೆ ಪಿ ನಗರ ನಿವಾಸದಲ್ಲಿ ತಮ್ಮ ಆಪ್ತರ ಜೊತೆಗೆ ಒಂದು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾರೆ. ಜೊತೆಗೆ ಒಂದಷ್ಟು ರಾಜಕೀಯ ಮಜಲುಗಳನ್ನು ನೋಡೋದಾದ್ರೆ, ಸುಮಲತಾ ಅವರ ಒಂದಷ್ಟು ರಾಜಕೀಯ ಮಜಲುಗಳು ನೋಡೋದಾದ್ರೆ, ಸದ್ಯಕ್ಕೆ ಸುಮಲತಾ ಅವರಿಗೆ ಇರುವಂತಹ ದಾರಿ, ಏಕೈಕ ದಾರಿ ಅಂತಂದ್ರೆ ಬಿಜೆಪಿ ಜೊತೆಗೆ ಮೈತ್ರಿ ಏನಿದೆ ಅದಕ್ಕೆ ಸಪೋರ್ಟ್ ಮಾಡುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಈ ನಿರೀಕ್ಷೆಯಲ್ಲಿ ತಮಗೇನಾದ್ರೂ ಕೂಡ ಜವಾಬ್ದಾರಿ ಇದೆಯಾ, ಈ ಎಲ್ಲಾ ಲೆಕ್ಕಾಚಾರಗಳನ್ನು ತಮ್ಮ ಆಪ್ತರ ಜೊತೆಗೆ ಸಮಾಲೋಚನೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಟಿಕೆಟ್ ನಿರೀಕ್ಷೆ ಇರುವಾಗ ಸಾಕಷ್ಟು ಬಾರಿ ತಮ್ಮ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ರು. ಜೊತೆಗೆ ನೇರವಾಗಿ ಹೈಕಮಾಂಡ್ ನಾಯಕರ ಜೊತೆಗೆ ಸಂಪರ್ಕದಲ್ಲಿ ಇದ್ದೀನಿ, ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತ ಒಂದಷ್ಟು ತಮ್ಮ ಆಪ್ತರ ಜೊತೆಗೂ ಕೂಡ ಒಂದಷ್ಟು ಅಭಿಪ್ರಾಯಗಳನ್ನು ಹಂಚ್ಕೊಂಡ್ರು. ಈಗ ಟಿಕೆಟ್ ಮಿಸ್ ಆಗಿದೆ. ಈ ಹಿನ್ನೆಲೆಯಲ್ಲಿ ತನ್ನ ರಾಜಕೀಯ ಭವಿಷ್ಯಗಳು ಹೇಗಿರಬೇಕು, ನಾನು ಏನು ಮಾಡಬೇಕು, ಒಂದಷ್ಟು ವಿಚಾರಗಳನ್ನು ಮಂಡ್ಯ ಜಿಲ್ಲೆಯ ಜೊತೆಗೆ ಅಂಬರೀಶ್ ಅವರ ಆಪ್ತ ವಲಯದಲ್ಲಿ ಏನಿದೆ ಆ ನಾಯಕರ ಜೊತೆಗೆ ನಾಳೆ ಸಭೆ ಸೇರ್ತಾರೆ. ಪ್ರಮುಖವಾಗಿ ಈ ಸಭೆಯಲ್ಲಿ ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಸದ್ಯದ ಮಾಹಿತಿ ಪ್ರಕಾರ ಅವರು ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಕೂಡ ಈಗಾಗಲೇ ಅವರ ಆಪ್ತ ವಲಯ ತಿಳಿಸ್ತಾ ಇರುವಂಥದ್ದು. ಇವರ ಸಪೋರ್ಟ್ ಒಂದ್ ಕಡೆ ಇಟ್ಟಿದೆ, ಆದಲ್ಲಿ ಅವರು ನೇರವಾಗಿ ಮುಂದಿನ ರಾಜಕೀಯ ಭವಿಷ್ಯಗಳು ಹೇಗಿರಬೇಕು ಅನ್ನೋದು ಕೂಡ ಒಂದಷ್ಟು ಲೆಕ್ಕಾಚಾರ ಆಗುತ್ತೆ. ಹೀಗಾಗಿ ಅವರ ಆಪ್ತರ ಸಲಹೆಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಬಿಜೆಪಿಯಲ್ಲೇ ಇದ್ದು ಒಂದಷ್ಟು ಸಪೋರ್ಟ್ ಮಾಡಿದೆ ಆದಲ್ಲಿ ಮುಂದಿನ ದಿನಗಳಲ್ಲಿ ಬಹಳಷ್ಟು ದೊಡ್ಡ ಜವಾಬ್ದಾರಿಗಳು ಸಿಗುವಂತ ಸಾಧ್ಯತೆಗಳಿರುತ್ತೆ. ಈಗಾಗಲೇ ಬಿಜೆಪಿಯ ಹಿರಿಯ ನಾಯಕರು ಕೂಡ, ಟಿಕೆಟ್ ಮಿಸ್ ಆಗಿರುವಂತಹ ನಾಯಕರು ಕೂಡ ಅದೇ ಸಾಲಲ್ಲಿದ್ದಾರೆ. ಹೀಗಾಗಿ ಸುಮಲತಾ ಅವರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ, ಒಂದು ಜವಾಬ್ದಾರಿ ನಿಟ್ಟಿನಲ್ಲಿ ಈಗಾಗಲೇ ಆ ಆಪ್ತರ ಜೊತೆಗೆ ಸಮಾಲೋಚನೆ ನಡೆಸಿ ಒಂದು ತೀರ್ಮಾನ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಅಂತಿಮವಾಗಿ ಚುನಾವಣೆ ಹತ್ರ ಇರೋದ್ರಿಂದ ಈಗಾಗಲೇ ಕುಮಾರಸ್ವಾಮಿ ಅವರು ಪ್ರಚಾರದಲ್ಲಿ ಮುಂದಾಗಿರೋದ್ರಿಂದ ಅತಿ ವೇಗದಲ್ಲಿ, ಅಂದ್ರೆ ಆದಷ್ಟು ಬೇಗ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ನಾಳೆ ಒಂದು ಅಂತಿಮ ಹಂತದ ಒಂದು ತೀರ್ಮಾನವನ್ನ ಸಂಸದೆ ಸುಮಲತಾ ಅವರು ತೆಗೆದುಕೊಳ್ಳುತ್ತಾರೆ ಅನ್ನೋದು ಕೂಡ ಅವರ ಆಪ್ತ ವಲಯದಲ್ಲಿ ಚರ್ಚೆ ಆಗ್ತಿರುವಂತದ್ದು. ಸಭಾ, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.